ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಶನಿವಾರ 7 ಗಂಟೆ ಆಗ್ತಾಯಿದೆ ಇವಾಗ ಟೈಮು. ಏನು ಗೊತ್ತಾ, ಕೆಲಸಕ್ಕೆಲ್ಲ ಹೋಗಿದ್ದು ಬಂದೆ ನಾನು 5:30ಗೆ ಕೆಲಸ ಬಿಟ್ಟು. ಸೊ ಹಾಗೆ ಇವಾಗ ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಪಾವಿಂದ ಮುಕ್ಕಾಲು ಪಾವು ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಟೈಮ್ಗೆ. ಈಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಲ್ಲ, ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಟ್ರೈನಲ್ಲಿ ತಿನ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು, ಹಾಗೆ ಸೀಟ್ ರಿಸರ್ವೇಷನ್ ಆಗಿದೆ. ಸೊ ಹಂಗಾಗಿ ತಲೆನೋವಿಲ್ಲ. ಇಲ್ಲಾಂದರೆ ಅಲ್ಲಿವರೆಗೂ ಕೂತ್ಕೊಂಡೆಲ್ಲ ಹೋಗೋದಕ್ಕೆ ಕಷ್ಟ ಆಗುತ್ತೆ. 7 ಗಂಟೆ ಆಗ್ತಾಯಿದೆ. ನಾವು ಒಂದು 8 ಗಂಟೆಗಾದ್ರೂ ಮನೆ ಬಿಡಬೇಕು. ಅದಕ್ಕೋಸ್ಕರ ಇವಾಗ ಬಿಸಿಯಾಗಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಪಾವು ಹಾಕೊತೀನಿ ಸಾಕು. ಹಾಗೆ ಒಂದು ಸ್ವಲ್ಪ ಅನ್ನ ಇದೆ ಬೆಳಗ್ಗೆದು, ಅದನ್ನು ಕೂಡ ಇವಾಗ ನಾನು ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನನಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಯಾವಾಗ ಬೇಕಾದರೂ ತಿಂತೀನಿ. ನಾನು ಬೆಳಿಗ್ಗೆ ಕೊಟ್ಟರು ಬೇಕಾದ್ರೂ ಟಿಫನ್ಗೆ ಕೂಡ ನಾನು ಮೊಸರನ್ನ ತಿಂತೀನಿ. ನನಗೇನು ಬೇಜಾರಾಗೋದಿಲ್ಲ. ಸೊ ಇವಾಗ ಇಲ್ಲಿ ಈರುಳ್ಳಿ, ಟೊಮೊಟೊ ಹಾಗೆ ಹಸಿಮೆಣಸಿನ್ಕಾಯಿ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಒಗ್ಗರಣೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7 ಗಂಟೆ ಆಯಿತು. ಇವಾಗ ಇಟ್ಟರೆ 7:30 ಅಷ್ಟೊತ್ತಿಗೆ ಆಗುತ್ತೆ. ತಣ್ಣಗಾಗೋಷ್ಟೊತ್ತಿಗೆ 7:45 ಆಗುತ್ತೆ. ಎಲ್ಲ ಬಾಕ್ಸ್ಗೆಲ್ಲ ಹಾಕೊಂಡು ಹೊರಡೋಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ಸರಿ ಆಗ್ಬಿಡುತ್ತೆ ಟೈಮಿಂಗ್. ಹಾಗೆ ನೈಟ್ ಊಟಕ್ಕೆ ಹೊರಗಡೆನೆ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅಂದ್ಕೊಂಡಿದ್ವಿ. ಆಮೇಲೆ ನಾನು ಕೆಲಸದಿಂದ 5:30ಗೆ ಬಂದಿದ್ನಲ್ಲ, ಹಾಗಾಗಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿ ಮಾಡ್ಕೊಳ್ಳೋಣ ಒನ್ ಟೈಮ್ಗೆ ಆಗೋಷ್ಟು ಅಂತ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಜಾಸ್ತಿ ಮಕ್ಕಳು ಆಗಲಿ ಅಥವಾ ಸಂಜೆಯವರಾಗಲಿ ಜಾಸ್ತಿ ತಿನ್ನೋದಿಲ್ಲ. ನನಗೆ ಮೊಸರನ್ನ ಇತ್ತು. ಹಾಗಾಗಿ ಸುಮ್ಮನೆ ಏನಕ್ಕೆ ಅನ್ನ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮೊಸರನ್ನೇ ಕಲಿಸ್ಕೊಂಡೆ. ಅವ್ರು 3 ಜನಕ್ಕೆ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತನ್ನ ಮಾಡಿದೆ. ಒಂದು ಮುಕ್ಕಾಲು ಪಾವು ಹಾಕಿದೆ. ಅದನ್ನು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಹೆಂಗೋ ತಿನ್ಕೊಂಡು ಅಡ್ಜಸ್ಟ್ ಮಾಡಿದ್ರು. ಊಟ ಪಾರ್ಸಲ್ ಬದಲಿಗೆ ಚಿಪ್ಸ್ ತೊಗೊಂಡಿದ್ರು ಅಷ್ಟೇ. ಹಾಗೆ ಇವಾಗ ನಾನಿಲ್ಲಿ ಕುಕ್ಕರೆಲ್ಲ ಇಟ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಸಿಂಕಿಗೆ ಪಾತ್ರೆಗಳೆಲ್ಲ ಹಾಕ್ತಾಯಿದ್ದೀನಿ. 1-2 ಸ್ಪೂನು ಈ ಪ್ಲಾಸ್ಟಿಕ್ ಸ್ಪೂನ್ ಐತೆ ನೋಡ್ರಿ, ಅದನ್ನೇ ಎತ್ಕೊಬಿಡ್ತೀರಾ. ಆಮೇಲೆ ಅಲೆ ಬಿಸ್ಕಿಸ್ ಹಾಕ್ತಾರೆ, ಚೆನ್ನಾಗೈತೆ. ಅದು ಬಾಕ್ಸಿಗೆ ಬಂದಿರೋದು. ಇದಕ್ಕೆ ಅದಕ್ಕೆ ಬಂದಿರೋಣ. ಎಷ್ಟಾಯ್ತಮ್ಮ ಟೈಮು? 7:30. ಎಲ್ಲೈತಂತೆ ನಿಮ್ಮಪ್ಪ? ಶಂಕರ್ ಮಠ ಸಿಗ್ನಲ್. ಅಯ್ಯೋ ಹೋಗ್ಬೇಕು. ಯಾಕೋ ಟ್ರಾಫಿಕ್ ಅನ್ಸುತ್ತೆ, ಬೇಗ ಬಿಡ್ಬೇಕು ಮನೆ. ಅವೈಲಬಲ್ ಬ್ಯಾಲೆನ್ಸ್ 26. ಇನ್ನ ಎಷ್ಟು ತಿಂಗಳ ಕಟ್ಟಬೇಕು? ಏನಮ್ಮ, ಇನ್ನ ಎಷ್ಟು ತಿಂಗಳ ಕಟ್ಟಬೇಕು? ಎಲ್ಲಿಗೆ? ಒಳ್ಳೆ ಶೀಟಿಗೆ. ಈಗ ಕಟ್ಟಕ್ಕೆ ಶುರು ಮಾಡಿದೀವಿ, ಆಗ್ಲಿ ಶುರು ಕಟ್ಟಬೇಕು ಈಗ. 3 ತಿಂಗಳಿಂದ ಕಟ್ತಾ ಇರೋದು. ಅವಾಗಿಂದ ಕಟ್ತಾ ಇದ್ದಲ್ಲ. ಅದು ತಗೊಂಡಾಗಿಲ್ವ ನಿಮ್ಮ ಅಪ್ಪನ ಉಂಗ್ರ? ಕಟ್ಟಿದ್ ಫಸ್ಟು. ಈಗ ಅಕ್ಟೋಬರ್ವರೆಗೂ ಕಟ್ಟಬೇಕೇನು. ಈಗ 3 ತಿಂಗಳಾಗಾಯ್ತು, ಇನ್ನ 9 ತಿಂಗಳು ಕಟ್ಟೆ. ಅದೇ ಕೇಳ್ತಾ ಇದ್ದಿದ್ದು ಮೇಘ. ಏನಂತಂದರೆ ನಾವು ಒಡವೆ ಚೀಟಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು, ಲಕ್ಷ್ಮಿ ಅವರೆಲ್ಲ ಸೇರಿಕೊಂಡು ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಒಡವೆ ಚೀಟಿನ ಹಾಕಿದ್ದೀವಿ ಸೇಟು ಅಂಗಡಿಯಲ್ಲಿ. ಈ ರೀತಿ ತಿಂಗಳು ಒಂದು ಸ್ವಲ್ಪ ಉಳಿಸಿ ಏನಾದರೂ ಒಂದು ಸಣ್ಣ ಪುಟ್ಟ ಒಡವೆನ ಮಾಡಿಸ್ಕೋಬೋದು. ನೀವು ಯಾರಾದ್ರೂ ಈ ರೀತಿ ಚಿನ್ನನ ತೊಗೊಬೋದು. ತಿಂಗಳು $1,000 $2,000 ಆ ಥರ ಎಲ್ಲ ಉಳಿಸ್ಬಿಟ್ಟು. ಹಾಗೆ ಮಗಳು ಕೇಳ್ತಾ ಇದ್ಲು, ನಾವೀಗ ಸ್ಟಾರ್ಟ್ ಮಾಡಿ ಇನ್ನು ಒಂದು 3 ತಿಂಗಳಾಗಿದೆ. 12 ತಿಂಗಳು ತನಕ ಅದನ್ನು ಕಟ್ಟಬೇಕು. 3 ಕೂಗಿಸ್ಬಿಡ್ಲಮ್ಮ, ಚೆನ್ನಾಗಿ ಬೆಂದು ಹೋಗ್ಬಿಡ್ಲಿ, ಕಿಚಡಿ ಆಗ್ಬಿಡ್ಲಿ. ಫ್ರೆಂಡ್ಸ್, ಇವಾಗ ಟೊಮೊಟೊ ಬಾತ್ ಕೂಡ ರೆಡಿ ಆಯಿತು.
ಹಾಗೆ ಕುಕ್ಕರ್ ತಣ್ಣಗಾದ್ಮೇಲೆ ಈ ಬಾಕ್ಸ್ಗಳಿಗೆ ಹಾಕೊಂಡು ಹೊರಡೋದು. ಇವಾಗ ಟೈಮ್ 7:30 ಆಗ್ತಾ ಇದೆ. ಅಷ್ಟರಲ್ಲಿ ನಾನು ಮೊಸರನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಬಿಡೋಣ ಅಂತ. ನಮ್ಮನೆಗಾದ್ರೂ ಸನ್ರೈಸ್ ಆಗುತ್ತಾ ಕಾಣಿಸುತ್ತಾ? ನಮ್ಮನೆ ಒಳಗೆ ಸೂರ್ಯನ ಬೆಳಕು ಬರುತ್ತೆ. ನೀನೇನಮ್ಮ ಹಿಂಗಂತೆ ಕಾಣಿಸುತ್ತಾ ಅದು ಹುಟ್ಟೋದು ಅಂತ ಹೇಳ್ತಾರೆ. ನಾನು ಎದ್ದು ನೋಡಿಲ್ಲ, ನಿಮ್ ಎದ್ದು ನೋಡ್ಬಿಟ್ಟು ನಂಗೆ ಇಲ್ಲೇ ಆಯ್ತಲ್ಲಮ್ಮ ಇದನ್ ಸನ್ಸೆಟ್. ಅದ ಸನ್ಸೆಟ್ ಅದು. ನೋಡಮ್ಮ ಪಂಜಾಬ್ ಇಲ್ಲಿಗೆ ಬಂದ್ಬಿಟ್ಟಿರಂಗೈತೆ. ಸೊ ಗಾಯ್ಸ್ ಎಲ್ಲಿ ಓಡ್ತಿದ್ದೆ? ಕಾರಲ್ಲಿ ಹೋಗ್ತಿದ್ದೆ. ಕಾರಲ್ಲೇ ಫಾಸ್ಟಾಗಿ ಹೋಗ್ತಾ ಇದ್ದೆ. ಈಗ ಓಡ್ತಾ ಇದ್ದೆ ನೋಡಿ. ಎಲ್ಲರೂ ಕಾರ್ಗಳಲ್ಲಿ ಟಿವಿನ ಇಟ್ಕೊಂಡಿರ್ತಾರೆ. ಈ ಅಂಕಲ್ ನೋಡಿ ಆಟೋದಲ್ಲೇ ಇಟ್ಕೊಂಡಿದ್ರು, ನೋಡ್ತಾ ಇದ್ರು ಟ್ರಾಫಿಕಲ್ಲಿ ನಿಂತಿರುವಾಗ. ಹಾಗೆ ಏನಂತಂದರೆ ಈ ಬೆಂಗಳೂರು ಟ್ರಾಫಿಕ್ ನಂಬ್ಕೊಂಡು ನಾವೇನಾದ್ರು ಲೇಟಾಗಿ ಹೊರಟ್ಬಿಟ್ರೆ ಅಷ್ಟೇ ಕತೆ. ನಾವು ಲಾಸ್ಟ್ ಟೈಮೆಲ್ಲ ಒಂದು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ವಿ ಅಂತ ಅಂದ್ಬಿಟ್ಟು 8 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ರೆ ಕ್ಯಾಬ್ ಕೂಡ ಬುಕ್ ಆಗಲಿಲ್ಲ. ಹಾಗಾಗಿ ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಅಂತಂದ್ಬಿಟ್ಟು ಏನೋ ಒಂದು 5-10 ನಿಮಿಷ ಬೇಗ ಹೋಗಿ ತಲುಪಿದ್ದಕ್ಕೆ ಟ್ರೈನ್ ಸಿಕ್ತು. ಇಲ್ಲ ಅಂದಿದ್ರೆ ಗ್ಯಾರಂಟಿ ಮಿಸ್ ಆಗ್ತಾಯಿತ್ತು, ರಿಸರ್ವೇಷನ್ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಏಕೆಂದರೆ ನಾವು ಬರ್ತಾನು ಆ ಕಡೆಯಿಂದನೂ ಟ್ರೈನಲ್ಲೇ ಬರೋಣ ಅಂತ ರಿಸರ್ವೇಷನ್ ಎಲ್ಲ ಮಾಡಿಸಿದ್ವಿ. ಕೊನೆಗೆ ಬಸ್ಸಲ್ಲಾದ್ರೂ ಹೋಗ್ಬೇಕಾಗೋದು, ಆ ಥರ ಆಗ್ತಾಯಿತ್ತು. ಏಯ್ ಕೇಳಿಲ್ಲ ಇಲ್ಲಿ ಮೈಸೂರಿಂದ ಬರಲ್ಲ. ಮೈಸೂರು ಹೋಗೋದು ಈ ಕಡೆ ಇಲ್ಲಾಂದ್ರೆ ಈ ಕಡೆ ಬರುತ್ತೆ. ಟೈಮ್ ಇದೆ, ಟೈಮ್ ಇದೆಲ್ಲ. ಪ್ಲಾಟ್ಫಾರ್ಮ್ ಚೆಕ್ ಮಾಡು. ಅವೇನಂತ ಯಾವುದೋ ತೋರಿಸ್ಬೇಕು. ಅಯ್ಯೋ 165. ನೀವಪ್ಪ ಏನು ತಡ್ಕೊಟ್ಕೊಂಡು ಇಲ್ಲಿ ಕೊಡ್ಬೇಕಾಯ್ತಲ್ಲ. ನಿಮ್ಮಪ್ಪ ಇಲ್ಲಿ ಅದು ಕಡೆ ಇಲ್ಲೇ ಪ್ಲೇಟ್ ಹಾಕೊಡ. ತಗೋ ಇದು ತಿನ್ಬಿಟ್ಕೊಡು. ಎಲ್ಲಮ್ಮ ಸ್ಪೂನ್ ಇನ್ನೊಂದು 2 ಎತ್ಕೊಂಡಿದ್ದು. ನೋಡಿ ಇದನ್ನು 3 ನೀರು ಬಾಟ್ಲ್ ಅಂತ ಕೊಟ್ಬಿಡಮ್ಮ. ನೋಡಿ ನಮ್ಮ ಮನೆಯವ್ರಿಗೆ ಇವತ್ತು 200 ರೂಪಾಯಿ ಉಳಿಸಿದ್ದೀವಿ. 500 ರೂಪಾಯಿ ಇದೆ. ಆ ಪ್ಲೇಟ್ಗೆ ಇನ್ನೊಂದು 4 ಹಾಕೊಟ್ಬಿಡಮ್ಮ. ಕೆಂಗೇರಿ. ಹಾಗೆ ನಾವು ಪ್ಲೇಟು ಅದೆಲ್ಲ ಏನು ತೊಗೊಂಡೋಗಿರಲಿಲ್ಲ, ಪೇಪರ್ ಪ್ಲೇಟು ಅದೆಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಾವೇ ಅಲ್ವಾ ಅಂತ ಅಂದ್ಬಿಟ್ಟು ಈ ರೀತಿ ತೊಗೊಂಡೋಗಿದ್ವಿ. ಅದಾದಮೇಲೆ ನೈಟು ಏನಂತಂದರೆ ಮೈಸೂರಿಂದ ಸೂರಿಯವ್ರ ಅಪ್ಪ ಅಮ್ಮ, ಗಾಯತ್ರಿ
ಹಾಗೆ ಕೌಶಿಕ್ ಭೂಮಿ ಎಲ್ಲ ಹತ್ಕೊಂಡ್ರು. ನೈಟೆಲ್ಲ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಅಲ್ಲಿ ಏನಾಯ್ತಂದರೆ ಕೆಂಗೇರಿಯಲ್ಲಿ ಯಾರೋ ಒಂದು ಲೇಡಿ ಹತ್ಕೊಂಡ್ರು. ಪಾಪ ಅವ್ರದ್ದು ಯಾರ್ದೋ ಫೋನ್ ಮಿಸ್ ಕಳ್ತನ ಆಗ್ಬಿಟ್ಟಿದ್ದು, ಯಾರೋ ಎತ್ಕೊಂಡ್ಬಿಟ್ಟಿದ್ರು. ಅವ್ರೇನಂತಂದರೆ ಫೋನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡಿಲ್ಲ, ನೀರು ಬಾಟ್ಲೆಲ್ಲ ಇಡೋದಕ್ಕೆ ಒಂದು ಇದು ಬರುತ್ತೆ ನೋಡಿ, ಅಲ್ಲಿಟ್ಟವ್ರೆ. ಅವ್ರು ಯಾರೋ ಹಿಂದೆಯಿಂದ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 28,000 ರೂಪಾಯಿ ಮೊಬೈಲ್ ಅಂತೆ. ಹಾಗೆ ಮೇಘ ಕೂಡ ಹೇಳ್ತಾ ಇತ್ತು, ಫೋನ್ ಹುಷಾರಮ್ಮ, ಫೋನ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಇದು ನೋಡ್ತಾ ಇದ್ರಲ್ಲ, ಇದು ಟನಲ್ ಬರುತ್ತಲ್ಲ, ಅದು ಗುಹೆ ಬರುತ್ತಲ್ಲ, ಅದರೊಳಗಡೆ ನೋಡಿ ಎಷ್ಟು ಕತ್ಲೆ ಇರುತ್ತೆ. ಬೆಳಿಗ್ಗೆನೇ ಇದು ಇಷ್ಟು ಕತ್ಲೆ ಇತ್ತು. ಅದೇ ಹಾರಿಕಾ ಅಂತ ಇತ್ತು, ಅದನ್ನ ಏನಮ್ಮ ವೀಡಿಯೋ ಮಾಡ್ತಾಯಿದ್ದೆ, ಕತ್ಲೆಯಲ್ಲಿ ಏನು ಕಾಣಿಸ್ತಾ ಇದೆ ಅಂತ. ಹಾಗೆ ನೋಡಿ ಬೆಳಿಗ್ಗೆ ಯಾವ ಥರ ಇದೆ ಇದು. ಇನ್ನೇನು ಸ್ಟೇಷನ್ ಹತ್ತತ್ರ ಬರ್ತಾಯಿತ್ತು ಅವಾಗ ನಾನು ವೀಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನೈಟೆಲ್ಲ ಮಳೆ ಬಂದಿದೆ ಇಲ್ಲೆಲ್ಲ. ಸದ್ಯಕ್ಕೆ ಬೆಳಿಗ್ಗೆ ಮಳೆ ನಿಂತಿತ್ತು. ನಮ್ಮ ಪುಣ್ಯಕ್ಕೆ ನಾನು ಛತ್ರಿ ಎತ್ಕೊಂಬರೋಣ ಅಂದ್ಕೊಂಡವಳು ಮಳೆ ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ನೈಟೆಲ್ಲ ಮಳೆ ಬರುವಾಗೆಲ್ಲ ಅಂದ್ಕೊತಾ ಇದ್ದೆ, ಅಯ್ಯೋ ಛತ್ರಿ ತರಲಿಲ್ವಲ್ಲ, ಹೆಂಗೆ ಹೋಗೋದು ಇವಾಗ, ಹೆಂಗೆ ಹೋಗೋದು ಅಂತ. ಪುಣ್ಯಕ್ಕೆ ಬೆಳಿಗ್ಗೆ ಮಳೆ ನಿಂತಿತ್ತು. ಹಂಗಾಗಿ ಹೋಗಿ ನದಿಯಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ. ಅಂದರೆ ನಮಗೆ ಸ್ವಲ್ಪ ಬೇರೆ ಬೇರೆ ಕಡೆ ಸಿಕ್ಬಿಟ್ಟಿತ್ತು, ಅಂದರೆ ಸೀಟು ಟ್ರೈನಲ್ಲಿ. ಅದಕ್ಕೋಸ್ಕರ ಹಾಗೆ ಇಲ್ಲಿ ನೋಡಿ ಓಡ್ ಬಂದ್ವಿ. ಬಟ್ ಎಲ್ಲ ಖಾಲಿ ಇತ್ತು. ಯಾಕೆ ಅಂತಂದರೆ ಒಂದು 2-3 ಬಸ್ ಇರುತ್ತೆ, ಅದು ಹೋಗ್ಬಿಟ್ರೆ ಆಮೇಲೆ ನಾವು ಕಾರು ಅಥವಾ ಜೀಪ್ ಇರುತ್ತಲ್ಲ ಅಲ್ಲಿ ಹೋಗ್ಬೇಕಾಗುತ್ತೆ. ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಓಡ್ ಬಂದು ಟ್ರೈನ್ ಇಳಿದ ತಕ್ಷಣ ಸೀಟ್ ಹಿಡಿಯೋದಕ್ಕೆ ಅಂತ ಬಂದರೆ ಬಸ್ಸೇ ಖಾಲಿ ಇತ್ತು. ಫೋನ್ ಮಾಡಿ ಹೇಳಿ ನಿಮ್ಮ ಅಪ್ಪಂಗೆ. ಸೊ ಹೆಂಗೋ ಸೀಟ್ ಎಲ್ಲ ಸಿಕ್ತು. ಯಾಕೆಂದರೆ ನಮಗಿಲ್ಲ ಅವ್ರು ಪರವಾಗಿಲ್ಲ, ಆದರೆ ಸೂರ್ಯ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿರಲ್ಲ, ಅವ್ರಿಗೆ ಸೀಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಓಡ್ ಬಂದಿದ್ದು ನಾವು. ಹಾಗೆ ಇವಾಗ ನೋಡಿ ಬೆಳಿಗ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಿಂದ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೀವಿ. ಏನಂತಂದರೆ ನಾವು ಬರೀ ಕುಕ್ಕೆ ಸುಬ್ರಹ್ಮಣ್ಯದ ಸ್ವಾಮಿ ದರ್ಶನ ಮಾಡೋದಕ್ಕೆ ಮಾತ್ರ ಬಂದಿರೋದು. ನಮಗೆ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಬರೀ ಕುಕ್ಕೆ ಮಾತ್ರ ಹೋಗಿ ಬರ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಕುಕ್ಕೆಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಬಾರ್ದು. ನಮಗೆ ಹೇಳಿರೋದ್ರ ಪ್ರಕಾರ ನಮಗೇನಂತಂದರೆ ಕುಕ್ಕೆಗೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಕಾರಣಗಳಿಗೋಸ್ಕರ ಹೇಳಿದ್ದಾರೆ. ಅದಕ್ಕಾಗಿ ನಾವು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಕುಕ್ಕೆಗೆ ಬಂದು ದರ್ಶನ ಮಾಡಿಕೊಂಡು ಹಾಗೆ ಅದಾದಮೇಲೆ ಬೇಕಾದ್ರೆ ನೀವು ಬೇರೆ ಎಲ್ಲರೂ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲೇ ಹತ್ತಿರ ಅಲ್ವಾ ಸೌತಾಡ್ಕ ಗಣೇಶ, ಹಂಗಾಗಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದೀವಿ. ನಾವು ಇದು 3ನೇ ಸರಿ ಕುಕ್ಕೆಗೆ ಹೋಗ್ತಾ ಇರೋದು. ಹಾಗೆ ನಾವು ಲಾಸ್ಟ್ ಟೈಮ್ ಎಲ್ಲ ನಾವು ಅಲ್ಲಿ ಹೋಗಿ ಸ್ನಾನ ಮಾಡ್ತಾಯಿದ್ವಿ. ಅಲ್ಲಿ ನೀರು ಬರ್ತಾಯಿದೆ ನೋಡಿ, ಅಲ್ಲಿ ಹೋಗಿ ಸ್ನಾನ ಮಾಡ್ತಾಯಿದ್ವಿ. ಆದರೆ ಈ ಸರಿ ನೀರು ತುಂಬ ಇತ್ತು. ಹಾಗೆ ಹೋದ ಸರಿನೂ ಅಷ್ಟೇ ತುಂಬ ನೀರಿತ್ತು. ಏನು ನೋಡಿ ಇವಾಗೆಲ್ಲ ರೆಡಿಯಾಗಿದ್ದೀವಿ. ಏನಂತಂದರೆ ಬೆಳಿಗ್ಗೆ ಒಂದು 8-8:30 ಅಷ್ಟೊತ್ತಿಗೆಲ್ಲ ಎಲ್ರದ್ದು ಸ್ನಾನ ಎಲ್ಲ ಮುಗ್ದೋಗಿತ್ತು. ಎಷ್ಟು ನೀರು ತಣ್ಣಗಿತ್ತಂದರೆ ನೀರಿಗೆ ಇಳಿಯೋ ತನಕ ಅಂತೂ ಸ್ನಾನ ಮಾಡೋದಕ್ಕೆ ಆಗೋದೇ ಇಲ್ವೇನೋ ಅಂತ ಅಂದ್ಬಿಟ್ಟು ಅನಿಸ್ಬಿಟ್ಟಿತ್ತು. ಬಟ್ ನೀರಿಗೆ ಇಳಿದ ಮೇಲೆ ಅಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಬಟ್ ಅಲ್ಲಿ ರಶ್ ಆಗಿಬಿಡುತ್ತೆ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು ಬೇಗ ಸ್ನಾನ ಮಾಡಿ ಮುಗಿಸಿ. ಏನು ಗೊತ್ತಾಗಬೇಕು ಸೂರ್ಯ? ನೀ ಚಪ್ಪಲಲ್ಲಿ ಹಾಕೊಂಬಂದಿಲ್ವಾ? ಚಪ್ಪಲ್ ಕೊಡಿಲಿ ಒಂದು ಬ್ಯಾಗು. ಅವನಿಗೆ ಚಪ್ಪಲೇ ನೆನಪಿಲ್ಲ. ಶ್ರೀ ದೇವರ ನದಿ ಕುಮಾರಧಾರ ನದಿ. ಈ ನದಿಯನ್ನು ಶುಚಿಯಾಗಿರುವುದು ನಮ್ಮ ನಿಮ್ಮೆಲ್ಲರ ಹೊಣೆ. ಸ್ವಚ್ಛತೆಯನ್ನು ಕಾಪಾಡಿ. ಇವಾಗ ನಾವು ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನ ಕಡೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಬಸ್ಸೆಲ್ಲ ಇರೋದಿಲ್ಲ, ಅಲ್ಲಿ ಆಟೋಗಳಿರುತ್ತೆ. ಅದರಲ್ಲಿ ಒಬ್ಬೊಬ್ರಿಗೆ 10 ರೂಪಾಯಿನ ತೊಗೊತಾರೆ. ಒಂದು 3-4 ಜನನ ಕೂರಿಸ್ಕೊತಾರೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ ನಾವು. ಎಷ್ಟೊತ್ತಾಗುತ್ತೋ ಬರೋದು ಅಂತ ಅಂದ್ಬಿಟ್ಟು ಟಿಫನ್ ಕೂಡ ಅಲ್ಲೇ ಹೊರಗಡೆನೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ಪ್ರದರ್ಶನ ಎಲ್ಲ ಹಾಕಬೇಕು, ಅದಕ್ಕೋಸ್ಕರ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಜನ ಗ್ರೂಪ್ ಫೋಟೋ ತೆಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕಾಲೇಜಿಂದನೋ ಸ್ಕೂಲಿಂದನೋ ಬಂದಿದ್ರು ಅನಿಸುತ್ತೆ. ಬೇರೆ ಊರುಗಳಿಂದೆಲ್ಲ ಬರ್ತಾ ಇರ್ತಾರಲ್ಲ ಆ ಥರ, ಅದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಅಲ್ಲಿ ಕೂರಿಸ್ತಾ ಇದ್ರು. ಹಾಗೆ ನನಗಂತೂ ಇದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಒಳಗಡೆ ಎಲ್ಲ ಅಲೋ ಇಲ್ಲ, ಕ್ಯಾಮ್ರಾ ಇಲ್ಲ. ನಾನು ಸುಮ್ಮನೆ ಇದನ್ನು
ಫೋಟೋ ಇದು ಮಾಡಿಕೊಂಡೆ ವಿಡಿಯೋ. ಒಳಗಡೆ ಗರ್ಭಗುಡಿ ಹತ್ರ ಎಲ್ಲ ತೆಗಿಯೋದಕ್ಕೆ ಬಿಡೋದಿಲ್ಲ, ಅಲ್ಲಿ ನಾವು ದೇವ್ರು ನೋಡೋದೇ ಕಷ್ಟ ಆಗಿರುತ್ತೆ. ಬೇಗ ಹೋಗಿ ನಿಂತ್ಕೊಂಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವೇನಂತಂದರೆ ನಾವು ಒಳಗಡೆ ಹೋಗುವಾಗ ಒಂದು 9:15 9:20 ಆಗಿತ್ತು. ನಮಗೆ ಒಂದು 15-20 ನಿಮಿಷದಲ್ಲೇ ದರ್ಶನ ಆಗೋಯ್ತು. ಏಕೆಂದರೆ ಬೆಳಗ್ಗೆ ಹೊತ್ತು ಅಷ್ಟು ರಶ್ ಇರೋದಿಲ್ಲ. ಸೊ ಬೆಳಿಗ್ಗೆ ಬೇಗ ಹೋದರೆ ತುಂಬ ಒಳ್ಳೆಯದು. ನೋಡಿ ಇದೂ ಅಷ್ಟೇ ಎಷ್ಟು ಚೆನ್ನಾಗಿ ತೊಳೆದಿಟ್ಟಿದ್ದಾರೆ. ನಮ್ಮ ಕೈಲೆಲ್ಲ ಇಷ್ಟೊಂದು ಬೆಳ್ಳಗೆಲ್ಲ ತೊಳೆಯೋದಕ್ಕಾಗೋದಿಲ್ಲ, ಎಷ್ಟು ಚೆನ್ನಾಗಿ ತೊಳೆದಿಟ್ಟಿದ್ದಾರೆ ಅಂತ ನನಗೆ ಅದು ನೋಡಿನೇ ನಿಜ ಆಶ್ಚರ್ಯ ಆಯಿತು. ನೋಡಿ ಅದಾದಮೇಲೆ ಕ್ಯೂ ಜಾಸ್ತಿ ಆಗಿಬಿಟ್ಟಿತ್ತು. ಏನಕ್ಕೆ ಅಂತಂದರೆ ಒಂದು 10:30 11 ಗಂಟೆ ಆಯ್ತಾ ಜನ ತುಂಬ ರಶ್ ಆಗಿಬಿಡ್ತಾರೆ. ನಾವು ಅದಕ್ಕಿಂತ ಮುಂಚೆ ಬಂದಾಗ ನಮಗೆ ಬೇಗ ದರ್ಶನ ಆಗಿ ನಾವು ಪ್ರದರ್ಶನ ಆಗ್ತಾಯಿದ್ರು, ಸ್ವಲ್ಪ ಜನ ಆಗ್ತಾಯಿದ್ರು. ಸ್ವಲ್ಪ ನಮ್ಮದೆಲ್ಲ ಮುಗಿದ್ಮೇಲೆ ನಮ್ಮ ಕೈಲಿ ಆಗಿಲ್ಲ ಅಂದಾಗ ನಾವು ಕೂತಿದ್ವಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ದರ್ಶನ ಆಯಿತು. ಯಾಕೆ ಅಂತಂದರೆ ಜಾಸ್ತಿ ಜನ ಇರಲ್ವಲ್ಲ, ಒಂದು 2-3 ನಿಮಿಷ ಹಿಂಗೆ ನಿಧಾನಕ್ಕೆ ನಡ್ಕೊಂಡೋಗಿ ನೋಡಿಕೊಂಡು ಬಂದ್ವಿ. ನಾವು 2-3 ಸರಿಯಿಂದ ಹೋಗ್ತಾಯಿದ್ದೀವಿ. ಕುಕ್ಕೆಗೆ ಹೋದರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲೂ ಈ ಸರ್ಪದೋಷ ಅದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಾವು ಪೂಜೆ ಕೂಡ ಮಾಡಿಸಿದ್ವಿ. ಆಯಿತು, ಅದು ಮಾಡಿಸಿ ಒಂದು 5 ವರ್ಷದ ಹಿಂದೆ ಅಂತೂ ನಾವು ಮಾಡಿಸಿರೋದು ಅದನ್ನು. ಅದಾದಮೇಲೆ ಹಾಗೆ ಬಿಡಬಾರ್ದಂತೆ, ಒಂದು 4 ತಿಂಗಳಿಗೊಂದು ಸರಿನೋ ಹಾಗೆ ನೋಡ್ತಾ ಇರ್ಬೋದಲ್ಲಿ ಸೂರಿ ಮಗಳು ಹೋದ್ಲು ಅಂತಂದರೆ ನಮ್ಗೆ ಹೇಳಿದ್ದಾರೆ, ಕೌಂಟ್ ಮಾಡ್ಕೊಬೇಡಿ, ಸುಮ್ಮನೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆನ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸುತ್ತೀವಿ. ಆಮೇಲೆ ಸಾಕಾದಾಗ ಒಬ್ಬೊಬ್ಬರೇ ಬಂದು ಕುತ್ಕೊತೀವಿ. ಈ ಸರಿ ಲಾಸ್ಟಲ್ಲಿ ಬಂದಿದ್ದು ಸೂರಿ ಅಂತ ಹೇಳ್ಬೋದು, ಅವರಂತೂ ಸುತ್ತಾನೇ ಇದ್ದರು. ಹಾಗೆ ನೋಡಿ ಇದು ಹೇರ್ ಸ್ಟೈಲು, ಇದಂತೂ ಎಲ್ಲರ ಮನೇಲೂ ಇದೇ ಇರುತ್ತೆ. ನಮ್ಮನೆಯವರು ತಂದು ಇಟ್ಟಿದ್ದಾರೆ, ಬಟ್ ನಮ್ಗೆ ಇದನ್ನೆಲ್ಲ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ನೋಡಿ ಅಲ್ಲಿ ನೋಡಿದಾಗ ತುಂಬ ಈಸಿ ಅನಿಸುತ್ತೆ. ನಮಗೆ ತಂದು ಇಟ್ಟಿದ್ದೀವಿ, ಅದೀಗ ಅದೆಲ್ಲಿದೆ ಅಂತಲೂ ಇಲ್ಲ, ಗೊತ್ತಿಲ್ಲ ಅದೆಲ್ಲಿದೆ ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿ ನೋಡಿ ಈ ಥರ ನೋಡಿದ್ವಿ, ಇದು ಕಾರಲ್ಲಿ ಇಡೋದಕ್ಕೆ. ಇನ್ನೊಬ್ರು ಕಾರಲ್ಲಿ ಸೋಲಾರ್ ಟರ್ನ್ ಆಗುತ್ತೆ, ಅದು ಯಾವ ಥರ ಟರ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೇ ಬಿಸಿಲು ಇದ್ದಾಗ ಆ ಥರ ತಿರುಗುತ್ತೆ, ಅದನ್ನ ಕಾರಲ್ಲಿ. ಸರಿ ಆಯ್ತು ತಗೋ, ಎಲ್ಲ ತುಂಬ್ಕೊಬಿಡಿ. ರೆಡ್ ಓ ಅದು ಅಷ್ಟೇನಾ? ಹಂಗೆ ಡ್ಯಾನ್ಸ್ ಆಡ್ತಾರೆ, ಅದು ಗೊಂಬೆನೂ ಅಷ್ಟೇನಾ? ನಡೀವಾ, ಆಯ್ತು ನಾನು ಕೊಡ್ತೀನಿ. ನಡಿ ಆಯ್ತು, ನಡಿ ಮುಂದೆ ಸರಿ ಅಲ್ವಾ. ತಗೊಂಡ ಮತ್ತ ಎಲ್ಲಿ? ಅಯ್ಯೋ ನಮ್ಮ ಪಣ್ಣ ಬರ್ತಾ ಇದ್ದೀವಿ, ದುಡ್ಡು ಇಸ್ಕೊಂಡಿಲ್ಲ, ದುಡ್ಡು ಕೊಟ್ಟಿಲ್ಲ. ಹಾಂ ನಡಿ. ಹಾಗೆ ಇಲ್ಲಿ ಆದಮೇಲೆ ನಾವು ಆದಿ ನಾಗ ಇದೆಯಲ್ಲ ಅಲ್ಲಿಗೂ ಹೋಗಿದ್ವಿ. ಹಾಗೆ ಆ ಫ್ಯಾನ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು, ಅದು ಸಣ್ಣದಾಗಿ ಹಾಕಿರ್ತಾರೆ, ಎಷ್ಟು ಗಾಳಿ ಬರುತ್ತೆ ಗೊತ್ತಾ. ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಆದಮೇಲೆ ಇವಾಗ ಸೌತಾಡ್ಕಾಗ ಹೋಗೋಣ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಏನಂತಂದರೆ ನಾವು ನೈಟು ಬುಕ್ ಮಾಡಿದ್ದಿದ್ದಲ್ವ ಮತ್ತೆ ಟ್ರೈನು, ಅದಕ್ಕೋಸ್ಕರ. ಹಾಗೆ ನಾವು ಹೋಗಿದ್ದಿದ್ದು ಏಕಾದಶಿ ಬಿದ್ದಿತ್ತು, ಹಾಗಾಗಿ ಊಟ ಇರಲಿಲ್ಲ ಅಲ್ಲಿ. ಅವಲಕ್ಕಿ ಪ್ರಸಾದ, ಉಪ್ಪಿಟ್ಟು ಅದೆಲ್ಲ ಏನಾದರೂ ಸಿಗ್ತಾಯಿತ್ತು. ಹಾಗೆ ನಾವಿವಾಗ ವಾಪಸ್ಸು ಬಸ್ಸಲ್ಲೇ ಬಂದು ಲಗೇಜ್ ಎಲ್ಲ ಎತ್ಕೊಂಡ್ಬಿಟ್ಟು ಒಟ್ಟಿಗೆ ಸೌತಾಡ್ಕ ಗಣೇಶಗೆ ಬಂದಿದ್ದೀವಿ. ಇದು ನಾವು ಬರ್ತಾ ಇರೋದು ಸೌತಾಡ್ಕ ಗಣೇಶಗೆ 2ನೇ ಸರಿ. ಹಾಗೆ ಇಲ್ಲಿ ನೋಡಿ ಈ ರೀತಿ ಪೂಜೆ ಐಟಮ್ ಎಲ್ಲ ತೊಗೊಂಡು ಅಲ್ಲೇ ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದಿದ್ದೀವಿ. ಹಾಗೆ ಇಲ್ಲಿ ಈ ಕಡೆ ಭಜನೆ ಕೂಡ ಮಾಡ್ತಾಯಿದ್ರು ಮಕ್ಳುಗಳು ಬಂದು. ನೋಡಿ ಸ್ಕೂಲ್ ಮಕ್ಳುಗಳೆಲ್ಲ ಕರ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ಅವರೆಲ್ಲ ಇವಾಗ ಹೋಗ್ತಾ ಇದ್ದಾರೆ ದರ್ಶನ ಮುಗಿಸ್ಕೊಂಡು. ಹಾಗೆ ನೋಡಿ ಅಲ್ಲಂತೂ ಪ್ರಸಾದ ಸಿಗೋದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಇನ್ನೂ ತಿನ್ನೋಣ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಎಷ್ಟು ತೊಗೊಂಡೋಗ್ತಾ ಇದ್ದಾರೆ ನೋಡಿ, ಪ್ರತಿಯೊಬ್ಬರೂ ಆ ಪ್ರಸಾದದ ಬಗ್ಗೆನೇ ಮಾತಾಡ್ತಾರೆ. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಮಧ್ಯ ಒಂದು ಮಗು ಎತ್ಕೊಂಡು ಒಂದು ಲೇಡಿ ಹೋಗ್ತಾ ಇದ್ದಾರೆ, ಹಾಗೆ ಒಬ್ಬರು ಆ ಕಡೆ ನಿಂತಿದ್ದಾರೆ. ಅವರೇನೋ ಅಲ್ಲಿ ಒಂದು ಪೂಜೆನ ಮಾಡಿಸ್ತಾಯಿದ್ರು. ಅಲ್ಲಿ ತೆಂಗಿನಕಾಯಲ್ಲೆಲ್ಲ ಕರ್ಪೂರ ಹಾಕಿ ಹಚ್ಚಿ ಏನೋ ಸ್ವಲ್ಪ ಸುಮಾರು ಹೊತ್ತು ಅಲ್ಲಿ ಅವರು ಪೂಜೆ ಎಲ್ಲ ಮಾಡಿಸಿದ್ರು. ಅದಾದಮೇಲೆ ಪ್ರಸಾದ ಕೂಡ ಅವರು ಅದನ್ನೇ ಮಾಡಿ ಹಂಚ್ತಾಯಿದ್ರು. ಅವರೇ ದೇವಸ್ಥಾನದವರೇ ಕೊಟ್ಟಿದ್ರು.
ಅದನ್ನು ಹಂಚ್ತಾಯಿದ್ರು. ಅದನ್ನು ಕೂಡ ನಾನು ಕೂಡ ತೊಗೊಂಡೆ. ಇವಾಗ ಇಲ್ಲಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಹಿಂಭಾಗನೇ ಇದೆ ಇದು ಅನ್ನಛತ್ರ, ಅಲ್ಲಿಗೆ ಹೋಗಿದ್ವಿ. ಅದೇ ಇಲ್ಲೂ ಏಕಾದಶಿ ಆದ್ದರಿಂದ ಇಲ್ಲೂ ಕೂಡ ಊಟ ಎಲ್ಲ ಇರಲಿಲ್ಲ, ಅನ್ನ ಸಾರು ಆ ಥರ ಏನಿರಲಿಲ್ಲ. ಉಪ್ಪಿಟ್ಟು ಮಾಡಿದರು, ಆಮೇಲೆ ಅದಕ್ಕೆ ಮಜ್ಜಿಗೆ ಹಾಕಿದ್ರು, ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಅವಲಕ್ಕಿ ಕೂಡ ಕೊಟ್ಟಿದ್ರು, ಅದು ಕೂಡ ಚೆನ್ನಾಗಿತ್ತು, ಖಾರ ಅವಲಕ್ಕಿ. ಸೊ ಇವಾಗ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಬರ್ತಾಯಿದ್ದೀವಿ. ಹಾಗೆ ಸೂರಿ ಮತ್ತು ಅವ್ರ ತಂದೆ ತಾಯಿ ಎಲ್ಲ ಇದ್ರಲ್ಲ, ನಾವು ದರ್ಶನ ಅದು ನಾನು ವೀಡಿಯೋ ಎಲ್ಲ ಮಾಡ್ತಾಯಿದ್ನಲ್ಲ, ಹಾಗಾಗಿ ಅವರು ಮುಂಚೆನೇ ಬಂದಿದ್ದರು ಇಲ್ಲಿಗೆ. ಇವಾಗ ನಾವು ಬರ್ತಾಯಿದ್ದೀವಿ. ನನಗಂತೂ ಅದು ಪ್ರಸಾದ ಅಲ್ಲಿ ಈಸ್ಕೊಂಡಿದ್ದೆ, ಅದನ್ನು ತಿಂತಾ ಇದ್ದೆ ನಾನು. ಟೈಮು ಇಲ್ಲಾಂದ್ರೂ ಒಂದು 3-3:30 ಆಗಿಬಿಟ್ಟಿತ್ತು. ಸೊ ನೋಡಿ ಎಲ್ಲರೂ ಇಲ್ಲಿ ಬಂದು ಊಟನ ಮಾಡ್ತಾಯಿದ್ದಾರೆ. ಅಲ್ಲಿ ತಟ್ಟೆ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ಹಾಕಿಸ್ಕೊಬೇಕು. ಇವಾಗ ಊಟ ಎಲ್ಲ ಮುಗಿಸಿ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಲಗೇಜ್ ಎಲ್ಲ ಒಂದು ಕಡೆ ಇಟ್ಕೊಂಡು, ಹಾಗೆ ಡ್ರೆಸ್ ಎಲ್ಲ ನಮ್ಮನೆಯವರಂತೂ ಪಂಚೆ ಬನಿಯನಲ್ಲೇ ಬಂದ್ಬಿಟ್ಟಿದ್ರು ನೋಡಿ, ಬ್ಯಾಗೆಲ್ಲ ಹೆಂಗೆ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಈ ಒದ್ದೆ ಬಟ್ಟೆಗಳನ್ನ ಹೊತ್ಕೊಂಡು ತಿರ್ಗೋದು ಒಂದು ತಲೆನೋವು ಕೆಲಸ. ಈ ರೀತಿ ಬಸ್ಸಲ್ಲಿ ಏನು ಟ್ರೈನಲ್ಲಿ ಅದರಲ್ಲೆಲ್ಲ ಹೋದರೆ, ಕಾರಲ್ಲಿ ಹೋದರೆ ಹೆಂಗೋ ಕಾರಲ್ಲಿ ಇರುತ್ತೆ. ಕಾರು ಅಂತಂದರೆ ಅಷ್ಟು ದೂರ ಕಾರೆಲ್ಲ ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಮೊಟ್ಟೆ ಪೆಪ್ಪರ್ಮೆಂಟು ಕರೆಕ್ಟ್. ನಾನು ಚಿಲಿ ಮನ್ಗೆ ಹೇಳಿದ್ರು ಅಲ್ಲೇನೆ, ನಾನು ತಿಂತಾ ಇದ್ದೀರ ಇದನ್ನ ಮೊಟ್ಟೆ ಪೆಪ್ಪರ್ಮೆಂಟ್ ಇವಾಗಲೇ ಅಲ್ಲ, ಇವಾಗಲೇ ಯಾವಾಗಲೂ ಹೋಗುತ್ತೆ, ನಾವು ಬಂದಾಗೆಲ್ಲ ನೋಡ್ತೀವಿ ಇದನ್ನ. ಹಾಗೆ ಫ್ರೆಂಡ್ಸ್, ಇದು ನಾವು ವಾಪಸ್ಸು ಸೋಮವಾರ ಬೆಳಿಗ್ಗೆ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡಿದ್ವಿ, ಆವಾಗ ಮಾಡಿರೋ ವಿಡಿಯೋ. ಹಾಗೆ ಅವರು ಸೂರ್ಯವರೆಲ್ಲ ಮೈಸೂರಲ್ಲೇ ಇಳ್ಕೊಂಡ್ಬಿಟ್ರು. ಅವ್ರಿಗೆ ಒಂದು 3:30 ಅಷ್ಟೊತ್ತಿಗೆ ಮೈಸೂರಲ್ಲಿ ಸ್ಟಾಪ್ ಇತ್ತು, ಅವರೆಲ್ಲ ಅಲ್ಲೇ ಇಳ್ಕೊಂಡ್ರು. ನಾವು ಅದಾದಮೇಲೆ ಬಂದ್ವಿ. ಹಾಗೆ ಇಲ್ಲೂ ಕೂಡ ಟ್ಯಾಕ್ಸಿ ಬುಕ್ಕೇ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ಮನೆಗೆ ಬರೋಷ್ಟೊತ್ತಿಗೂ 1-1.5 ಅವರ್ ಆಗೋಯ್ತು. ಅದು ಒಂದು ತಲೆನೋವು ಆಗ್ಬಿಡ್ತು, ಯಾಕೋ ಗೊತ್ತಿಲ್ಲ. ಹೋಗುವಾಗಲೂ ಹಂಗೆ ಆಯಿತು, ಬರುವಾಗಲೂ ಹಂಗೆ ಆಯಿತು. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾಯಿದ್ರೆ ಅದಕ್ಕೂ ಕೂಡ
ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದಕ್ಕೂ ಮುಂಚೆ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ನೋಡಿದ್ರಲ್ಲ ನಮ್ಮ ಜರ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.